ಶ್ರೀಶನ ಭಜನೆಯ ಮಾಡದ ಮನುಜನ ಆಯುಷ್ಯವು ವೃಥ ವೃಥ ಹೋಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಬಾಲ್ಯ ಯೌವನ ವೃದ್ಧ ಕಾಲ ವಿವೇಕವಿಲ್ಲದೆ ಹಾಳಾಗಿ ಹೋಯಿತು ವ್ಯರ್ಥ ಕಾಲ. ಆಹಾರ ತಿಂದು ಬಹಳ ನಿದ್ರೆಯಿಂದ ತಿಲೋಲ ಈ ಪರಿಯಿಂದಲೇ ಕಾಲನ ಮನೆಯು ಸಮೀಪವಾಯಿತು ಆಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಹರಿದಾಸರೆಲ್ಲ ತಾಸು ಬಾರಿಸುತ್ತಿದೆ ಕೇಳಿ. ಹಾಸು ಮಂಚ ಸುಪ್ಪತ್ತಿಗೆ ಎಲ್ಲಿ ಹಗಲು ಇರಳು ಹೇಸರ ಕತ್ತೆಯಂತೆ ಹೊರಳಿ ಬೇಸರ ಪಡದೆ ಸ್ತ್ರೀಯರ ಕೂಡಿ ನಿತ್ಯ ಉರಳಿ. ಈ ಪರಿಯಿಂದಲೇ ಮನುಷ್ಯನ ಆಯುಷ್ಯವು ವೃಥ ವೃಥ ಹೋಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಪುರಂದರದಾಸರಂತಾರೆ ಭಾಗವತದ ಮಾತನ್ನೇ. ಹಾಗಾದರೆ ಏನನ್ನ ಮಾಡಿದರೆ ಜನ್ಮ ಸಾರ್ಥಕ ಅಂತೀರಿ? ನೋಡು ರಾಜನ್, ಅನಾಯಾಸವಾಗಿ ನಾವು ಕಳೆದುಕೊಳ್ಳೋದು ಅಂದರೆ ನಮ್ಮ ಆಯುಷ್ಯ. ಸೂರ್ಯೋದಯ ಸೂರ್ಯಾಸ್ತ ಆಯಿತು ಅಂದರೆ ಒಂದಿನ ಪ್ರಯಾಣ ಮುಗೀತು, ವಾಪಸ್ಸು ಎಂದೂ ಬರೋದಿಲ್ಲ. ಹಾಗಾದರೆ ಆ ಸಮಯದಲ್ಲಿ ಶ್ರೋತವ್ಯ ಕೀರ್ತಿತವ್ಯಶ್ಚ, ದೇವರ ಬಗ್ಗೆ ಕೇಳು, ಕೇಳಿದ್ದನ್ನು ಗಾನ ಮಾಡು, ಅವನ ಸ್ಮರಣೆಯನ್ನು ಮಾಡು, ನಿನ್ನ ಜನ್ಮ ಸಾರ್ಥಕ ಅಂತಾಗತ್ತೆ. ಈಕೆ ಇಷ್ಟೆಲ್ಲ ಮಾಡಿದ್ದು ಯಾವಾಗ ಉಪಯೋಗ ಬೀಳೋದು? ಕಡೆಗಾಲದಲ್ಲಿ, ಸಾಯುವ ಕಾಲದಲ್ಲಿ ದೇವರ ಚಿಂತನೆ ಬಂದು ಯಾರಿಗೆ ಪ್ರಾಣ ಹೋಗತ್ತೆ, ದೇವರ ಧ್ಯಾನವನ್ನೇ ಮಾಡು ಅಂದರು. ದೇವರ ಧ್ಯಾನ ಮಾಡೋದು ಬೇಡ, ಕಡೇ ಪಕ್ಷ ಸ್ಮರಣೆ ಅದನ್ನೇ ಅಂದರು. ಜನ್ಮಲಾಭ ಪರಪುಂಸಾಂ ಅಂತೇ ನಾರಾಯಣ ಸ್ಮೃತಿ. ಕಡೆಗಾಲದಲ್ಲಿ ದೇವರ ಸ್ಮರಣೆ ಬಂದರೆ ನಿಜವಾಗಲೂ ಜನ್ಮ ಸಾರ್ಥಕ.